ಇದು ನಮ್ಮ ತುಂಗಭದ್ರಾ. ಸೊ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡೇ 3. ಸೊ ಇವತ್ತು ಲಾಸ್ಟ್ ಬಾದಾಮಿಯಲ್ಲಿ. ಈಗ ಹಂಪಿ ಹೋಗೋಕ್ಕೆ ರೆಡಿ. ಸೊ ಸೋಲೋ ರೈಡು ಇವತ್ತೇ ಎಂಡ್ ಆಗುತ್ತೆ. ಅಲ್ಲಿ ನನ್ನ ಕಲೀಗ್ ಬರ್ತಾನೆ. ಸೊ ಇದೆ ಬುಲ್ ಕಾರ್ಟ್ಸ್, ಚಲೋ ಇದೆ ಫಾರ್ ಸೋಲೋ ಪೀಪಲ್ಸ್. ಈ ಥರ ಸೆಟಪ್ ಇದೆ ಇದೆಲ್ಲ. ಸೊ ಯಾ, ಐ ವಿಲ್ ಚೆಕ್ ಔಟ್, ಐ ವಿಲ್ ಡೂ ಆಲ್ ದ ಫಾರ್ಮಾಲಿಟೀಸ್ ಆ್ಯಂಡ್ ಐ ವಿಲ್ ಹೆಡ್ ಬ್ಯಾಕ್ ಟು ಹಂಪಿ. ಸೊ ಗಾಯ್ಸ್, ಚಲೋ ಇದೆ ರೂಮ್. ಮೇನ್ ಅಂತ ಹೇಳಿದ್ರೆ ಇವ್ರದ್ದು ಫುಡ್ ಚಲೋ ಇದೆ. ಬಿಸಿ ಬಿಸಿ ಮಾಡಿಕೊಡ್ತಾರೆ, ಅಕ್ಕಿ ರೊಟ್ಟಿ ಎಲ್ಲ ಆರಾಮ್ಸೆ ತಿಂದ್ಕೊಂಡಿರ್ಬೋದು. ನೈಟಿಗೆಲ್ಲ ಲಂಚ್ ಫೆಸಿಲಿಟಿ ಇಲ್ಲ, ಡಿನ್ನರಿಗಿದೆ. ಸೊ ಒಬ್ಬರೇ ಬಂದರೆ 700 ಈಸ್ ವರ್ತ್. ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ಅಂತ ಹೇಳೋದು. ಏನಂತೀರಾ? ಸೊ ವಿಲ್ ಹೆಡ್ ಬ್ಯಾಕ್ ಟು ಹಿಪ್ಪಿ ಲ್ಯಾಂಡ್. ಇವತ್ತು ಹಂಪಿಯಲ್ಲಿ ಏನೂ ಇಲ್ಲ. ಒನ್ ಲಾಸ್ಟ್ ಬಾಯ್ ಗೈಸ್, ವಿಲ್ ಹೆಡ್ ಬ್ಯಾಕ್ ನಾವು. ನಂಗೆ ಮೀಲ್ಸ್ 2 ಡೇಸ್ ಸ್ಟೇ ಸೇರಿ ಖಾಲಿ 1700 ಆಗಿತ್ತು. ಸೊ ಇಟ್ಸ್ ಗುಡ್. ಸೊ ಇವತ್ತು ನಾವು ಹೋಗ್ತಿದ್ದಾರೆ ಹಂಪಿಗೆ. ಈ ರೈಡಲ್ಲಿ ಯು ವಿಲ್ ಬಿ ಸೀಯಿಂಗ್ ಹಂಪಿ ಥ್ರೂ ಮೈ DJ ಆ್ಯಕ್ಷನ್ ಕ್ಯಾಮ್ರಾ ಮತ್ತು ನಂದು S23 ಫೋನಿಂದ. ಫಸ್ಟ್ ಸೋಲೋ ರೈಡ್ ಇದಿತ್ತು ನಂದು ಬಾದಾಮಿಯಲ್ಲಿ. ಮಜಾ ಬಂತು. ಒಬ್ಬರೇ ಇರಬೇಕಾದ್ರೆ ಚಲೋ ಆಗುತ್ತೆ. ವಿ ಹ್ಯಾವ್ ಆ ಥಾಟ್ಸ್, ವಿ ಹ್ಯಾವ್ ಓನ್ಲಿ ಅಸ್. ಈಗ ಫ್ರೆಂಡ್ ಜೊತೆಗೆ. ಸೊ ನಮಗಿದೆ ಈಗ 124 ಕಿಲೋಮೀಟರ್ ತೋರಿಸ್ತಿದೆ. 2 hours 47 minutes ಆ್ಯಂಡ್ ದ ಟೈಮ್ ಈಸ್ 10:30 in the morning. ನಾ ಹೇಳೋದೇನು ಗೊತ್ತಾ, ಯಾವತ್ತೂ ಸೋಲೋ ರೈಡ್ ಮಾಡಬೇಕಾದ್ರೆ ಫಾರ್ ಯುವರ್ ಲವ್ಡ್ ಒನ್ಸ್ ಆರ್ ಎನಿ ಒನ್ ಹೂ ಇಸ್ ಕ್ಲೋಸ್ ಟು ಯು, ನಿಮ್ಮದು ಲೈವ್ ಲೊಕೇಶನ್ ಕಳಿಸಿಡೋದು ಬೆಟರ್. ಅವರಿಗೂ ಟೆನ್ಷನ್ ಆಗೋಲ್ಲ, ಅವ್ರಿಗೆ ಬೇಕಾದಾಗ ಅವ್ರು ನೋಡ್ತಿರ್ತಾರೆ. ನಮಗೂ ಒಂದು ಇರುತ್ತೆ, ಓಕೆ ಸಮ್ವನ್ ಈಸ್ ವಾಚಿಂಗ್ ಅಂತ ಅಲ್ವಾ. ಸೊ ನೆಕ್ಸ್ಟ್ ಟೈಮ್ ಇನ್ ಎನಿ ಆಫ್ ಯರ್ ಟ್ರಿಪ್ಸ್ ಸೋಲೋ ಬೇಕಾದ್ರಲ್ಲ, ಫ್ರೆಂಡ್ಸ್ ಇರಬೇಕಾದ್ರೂ ಯಾರಿಗಾದರೂ ಒಬ್ರಿಗೆ ಕಳಿಸಿಡೋದು ಬೆಟರ್. ನಿಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಒಂದು ತಾಸು ಜರ್ನಿ ಇದೆ, 57 ಕಿಲೋಮೀಟರ್. ಬಟ್ ಹಸು ಆಗ್ತಿದೆ ಈಗ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ, ಒಂದು ಸ್ನೀಕರ್ ತಿಂದು ಬಂದಿತ್ತು. ಸ್ವಲ್ಪ ಹಸು ಹಸು ಆಗ್ತಿದೆ. ಅದು ಒಂದು ನಿಂತು ಸ್ವಲ್ಪ ನೀರು ಕುಡಿದು ಫ್ರೆಶ್ ಅಪ್ ಆಗಬೇಕು. ಸ್ವಲ್ಪ ಡೈರೆಕ್ಟ್ ಹೋಗಿ ಲಂಚ್ ಮಾಡೋದೇ ಪ್ಲಾನ್ ಇದೆ. ಈಗ ನೋಡ್ತಿದ್ದಾನೆ ಯಾರು ಇವನು ಅಂತ. ಎಲ್ಲ ತುಂಬ ರಿಕ್ಷಾ, ಟುಕ್ ಟುಕ್ ಹೇಳ್ತಾರಲ್ಲ, ಇಂಥವು ಟುಕ್ ಟುಕ್ ನೋಡ್ತೀವಿ. ಎಲ್ಲ ಕಡೆ ಟ್ರಿಪ್ ಹೋದಲ್ಲಿ ಮೇಕೆ ಮೇಸೋರು ಕುರಿಗಳು ಸಿಕ್ಕೇ ಸಿಗತ್ತೆ. ಏನು ದೇವ್ರು ಸೈನ್ ಕೊಡ್ತಿದ್ದಾರಾ? ಸಾಫ್ಟ್ವೇರಲ್ಲಿ ಏನೂ ಇಲ್ಲ, ಇದೇ ಮಾಡು ಒಳ್ಳೆ ಪ್ರಾಫಿಟ್ ಇದೆ ಅಂತ. ಮಕ್ಕಳು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು.
ಗಾಡಿ ಸ್ಕ್ರಾಂಬಲರ್. ಅಟ್ರಾಶಿಯಸ್ ಆಗಿದೆ. ಅಟ್ಲೀಸ್ಟ್ ನೀರು ಮತ್ತೆ ಸ್ನೀಕರ್ ಹಾಕ್ಬೇಕೀಗ, ಇಲ್ಲ ಅಂತಂದ್ರೆ ಕಷ್ಟ. ಸ್ಮಾಲ್ ಬ್ರೇಕ್, ಮತ್ತೊಂದು 50 ನಿಮಿಷ ಏನೋ ಬಾಕಿ ಇದೆ ಜರ್ನಿಯಲ್ಲಿ. ಸ್ವಲ್ಪ ಸ್ಟ್ರೆಚ್ ಮಾಡಿ 5 ನಿಮಿಷ ನಿಂತು ನೀರೆಲ್ಲ ಕುಡ್ದು ಬಿಡೋದೀಗ. ಇವತ್ತೇನೋ ಜರ್ನಿ ಆಗಿಲ್ಲ, ಮೊನ್ನೆನೇ ತುಂಬ ಇದೆ. ಈಗ ರಾಕ್ ಕ್ಲೈಂಬಿಂಗ್ ಎಲ್ಲ ಮಾಡಿದ್ದೆಲ್ಲ ಬಾದಾಮಿಯಲ್ಲಿ, ಸ್ವಲ್ಪ ಮೈ ಕೈ ನೋವು, ಸ್ವಲ್ಪ ರೆಸ್ಟ್ ಆದಮೇಲೆ ವಿ ಆರ್ ಕಂಟಿನ್ಯೂಯಿಂಗ್ ದ ಜರ್ನಿ. ನಾನು ಇಷ್ಟರ ತನಕ ಸೋಲೋ ರೈಡ್ ಮಾಡಿದ್ದು ಬೈಕಲ್ಲಿ. ಹೀಗೆ ಸೋಲೋ ರೈಡ್ ಎಲ್ಲ ಮಾಡಿದ್ದೀನಿ ಬ್ಯಾಂಗ್ಳೂರು, ನನ್ನ ರೂಮಿಗೆ ಆ ಥರ ಎಲ್ಲ. ಬಟ್ ಟ್ರಿಪ್ ಫಸ್ಟ್ ಟೈಮ್ ಅಲ್ಲ. ನಾನು ನೋಡಿದ ಪ್ರಕಾರ ಫ್ಯೂ ಥಿಂಗ್ಸ್ ದಟ್ ವಿಲ್ ಹ್ಯಾವ್ ಟು ಟೇಕ್ ಕೇರ್ ಇಸ್, ನಮ್ಮನ್ನು ಹೈಡ್ರೇಟ್ ಮಾಡ್ತಿರ್ಬೇಕು, ನೀರು ಕುಡಿಬೇಕು, ನೀರು ಕುಡಿದೇ ಇರಬಾರ್ದು. ಮತ್ತೊಂದು ಏನಂತ ಹೇಳಿದ್ರೆ ಜಾಸ್ತಿ ರೆಕ್ಲೆಸ್ ಡ್ರೈವಿಂಗ್ ಮಾಡಬಾರ್ದು. ನನ್ನ ಲೆಕ್ಕದಲ್ಲಿ ಆರಾಮ್ಸೆ ಹೋಗಬೇಕು. ಈಗ ನೋಡಿ, ಇವತ್ತು ನಂಗೆ ಹೋಗಿ ಏನು ಪಾಯಿಂಟೇ ಇಲ್ಲ. ಸೊ ಆರಾಮ್ ರೆಸ್ಟ್ ತೊಗೊಂಡು ಗ್ಯಾಪ್ ತೊಗೊಂಡು ಹೋಗ್ತಿದ್ದೀನಿ ನಾನು. 10 ಗಂಟೆಗೇನೋ ಬಿಟ್ಟಿದೆ ಅದು ಅನ್ಸುತ್ತೆ, 10:20ಕ್ಕೆ, 12:30 ಆಗಿದೆ. ಇನ್ನೂ 1 ತಾಸಿದೆ, ಏನು ಅರ್ಜೆನ್ಸಿ ಇಲ್ಲ, ಆರಾಮ್ಸೆ ಎಂಜಾಯ್ ಮಾಡಬೇಕಲ್ಲ. ಅಲ್ಲಿ ಹೋಗಿ ಡೆಸ್ಟಿನೇಷನ್ಗೆ ಮುಟ್ಟಿ ಅಲ್ಲಿ ಸೈಡ್ ಸೀಯಿಂಗ್ ಮಾಡೋದು. ನಾನು ನಮ್ಮ ಫ್ರೆಂಡ್ಸ್ ಜೊತೆಗೆ ಕಾರಲ್ಲಿ ಬಂದರೂ ಆಗ್ತಿಲ್ಲ. ಬಟ್ ಬೈಕ್ ರೈಡ್ ಅಂತ ಹೇಳಿದ್ರೆ ಇಟ್ಸ್ ಆಲ್ ಯು, ಖಾಲಿ ನೀನು. ಬಟ್ ಒಂದು ಅಡ್ವಾಂಟೇಜ್ ಏನು ನಮ್ಗೆ ಗೊತ್ತಾ, ನಾವು ಬೇಕಾಗಿದ್ದ ಕಡೆ ನಾವು ಸ್ಟಾಪ್ ಮಾಡ್ಬೋದು, ನಾವು ಬೇಕಾದಾಗ ನಾವು ತಿನ್ಬೋದು. ನಂಗೆ ಹಸು ಆಗಿದೆ, ಬಟ್ ಆದರೂ ಐ ಕ್ಯಾನ್ ಮ್ಯಾನೇಜ್ ಸ್ಟಿಲ್ ನಂದು ರೂಮ್. ಅಲ್ಲಿ ಹೋಗಿ ಆರಾಮ್ಸೆ ನಾನು ಊಟ ಮಾಡ್ಬೋದು. ಈಗ ಮತ್ತೊಬ್ರು ಯಾರಾದರೂ ಬೇರೆಯವರಿದ್ದರೆ ಅವ್ರಿಗೂ ನೋಡಬೇಕಾಗತ್ತೆ, ಅವ್ರದ್ದು ನೋಡಿ ನಾವು ಆಮೇಲೆ ಸ್ಟಾಪ್ ಎಲ್ಲ ತಗೋಬೇಕಾಗತ್ತೆ. ಬಟ್ ಸೋಲೋ ರೈಡ್ ಬಂದರೆ ನಿಮಗೆ ಅದೆಲ್ಲ ಏನಿರಲ್ಲ, ನಿಮ್ಗೆ ಯಾವಾಗ ಬೇಕೋ ನೀವು ಆವಾಗಲ್ಲಿ ಸ್ಟಾಪ್ ಮಾಡ್ಬೋದು. ಇದು ನಮ್ಮ ತುಂಗಭದ್ರಾ ಲೆಫ್ಟ್ ಕ್ಯಾನಲ್. ಅಂತೂ ಇಂತೂ ತುಂಗಭದ್ರಾನ ನೋಡಿದೆ. ಸಣ್ಣ ಸಣ್ಣ ವಿಷಯದಲ್ಲಿ ಖುಷಿ ಆಗೋದೇ ಜೀವನ. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರೆ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಏನೂ ಆಗಲ್ಲ. ಅಂಜನಾದ್ರಿ ಬೆಟ್ಟ ಅಂದ್ರೆ ಅದೇನಾ, ಹಿಂಗೆಲ್ಲ ಕಾಣಿಸಿರೋದು ಇವತ್ತಲ್ಲಿ ಅನ್ಸುತ್ತೆ ಅದೇ ಅಂತ. ಇದು ನಮ್ಮ ಅಂಜನಾದ್ರಿ ಬೆಟ್ಟ, ಮೇಲ್ ಕಾಣಿಸಿರೋದು ಹನುಮಂತನ ಜನ್ಮಸ್ಥಳ. ಸನ್ರೈಸೇ ಇಲ್ಲಾದರೆ ಸನ್ಸೆಟ್ಟಿಗೆ ಹೋಗ್ಬೇಕಲ್ಲಿ. ಇಷ್ಟೆಲ್ಲ ಲಾಡ್ಜ್ ರೂಮ್ಸ್ ಎಲ್ಲ ಇದೆ. ಎಷ್ಟು ಮೇಲಿದೆ, ಸ್ವಲ್ಪ ಇದೆ, ನೋಡೋಕ್ಕೆ ಖುಷಿ ಆಗ್ತಿದೆ ನಮಗಂತೂ. ನಮ್ಮ ರೆಸಾರ್ಟು ಹಿಪ್ಪಿ ಲ್ಯಾಂಡ್ ಹಂಪಿ. ಸ್ವಲ್ಪ ರಶ್ ಇದೆ ಬ್ರೋ, ಎಲ್ಲ ಕಡೆ ಅಷ್ಟೇ. ಪೀಕಲ್ಲಿ ಪೀಕ್ ಸೀಸನ್ ಅನಿಸುತ್ತೆ ನಾವು ಬಂದಿದ್ದು.
ಹೌದ್ರಿ, सिर्फ 100 ही स्टेप्स है बाकी 100 स्टेप्स बाकी है या ವೆಲ್ಕಮ್ ಬ್ಯಾಕ್ ಟು ಡೇ 2 ಇನ್ ಹಂಪಿ. ಇದು ರೆಸಾರ್ಟ್, ಇದು ರೂಮ್ ಟೂರ್. ಓನ್ಲಿ ಇವತ್ತಿಗೆ, ನಾಳೆ ಮತ್ತೆ ಚೇಂಜ್ ಆಗೋದಿದೆ ಅದೇ ಹಟ್ಟಲ್ಲಿ. ಈಗ ನಾರ್ತ್ ಹಂಪಿ ಕವರ್ ಮಾಡಬೇಕು ಇವತ್ತು, ಅದರ ನಂತರ ನಾಳೆ, ಆಮೇಲೆ ಮತ್ತೆ ಈ ಸೈಡ್ ಸೌತ್. ಈಗ ಇದ್ದಿದ್ದು ನಾವಿಲ್ಲೇ ಸೌತ್ ಹಂಪಿಯಲ್ಲೇ ಸನಾಪುರ ಲೇಕ್ ಹತ್ರ. ಸೊ ಈಗ ಹೋಗ್ತಿದ್ದಾರೆ, 12 ಗಂಟೆ ಆಗಿದೆ, ಟೈಮ್ ಇದೆಯಲ್ಲ 2-3 ದಿವಸ, ಸೊ ಆರಾಮ್ಸೆ ಹೋಗ್ತಿದ್ದಾರೆ. ನಾವು ನಾರ್ತ್ ಹತ್ರ ಇದ್ದೀವಲ್ಲ, ಸನಾಪುರ ಲೇಕ್ ಹತ್ರ, ಸೊ ಫುಲ್ ದಾಟ್ಕೊಂಡೇ ಹೋಗಬೇಕು. ಇಲ್ಲಿ ಫೆರಿ ಇದೆ, ಫೆರಿ ಯೂಸ್ ಮಾಡಿ ವಿರೂಪಾಕ್ಷ ಟೆಂಪಲ್ಗೆ ಹೋಗ್ಬೋದು ಕ್ರಾಸ್ ಮಾಡಿ, ಬಟ್ ಬೈಕ್ ಹೋಗೋಲ್ಲ. ಬೈಕಲ್ಲಿ ಹೋಗಿ ಆ ಸೈಡೆಲ್ಲ ಸುತ್ತಕೊಂಡು ಇವತ್ತು ಕವರ್ ಮಾಡಿ ಮಾತುಂಗ ಹಿಲ್ಸಲ್ಲಿ ಸನ್ಸೆಟ್ ನೋಡಿ ಆಮೇಲೆ ಈ ಸೈಡ್ ಬರ್ತಾರೆ ವಾಪಸ್. ಅಂಜನಾದ್ರಿ ಬೆಟ್ಟಕ್ಕೆ ಇಲ್ಲಿಂದ ಹೋಗ್ಬೋದು, ನಾವು ಬೆಳಗ್ಗೆ ಹೇಗೆ ಹೋಗಿದ್ವಿ ಈ ಸೈಡಿಂದ. ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಮೇಲ್ಗಡೆ ಹತ್ಕೊ ಹೋಗ್ಬೋದು. ಬಟ್ ಬರಬೇಕಾದ್ರೆ ತುಂಬ ರಶ್ ಇದ್ದಿತ್ತು. ಈಗ ನಾವು ಮಾರ್ನಿಂಗ್ 7 o'clock ಆಗಿ ಹೋಗಿದ್ದು. ನ್ಯಾರೋ ರೋಡ್ ಇದೆ ತುಂಬ, ಇಲ್ಲಾದರೂ ಓಕೆ. ಅಲ್ಲಿ ಮುಂದೆ ಮತ್ತೆ ಒಂದು ಸನಾಪುರ ಲೇಕ್ ಹತ್ರ ಹೋಗ್ಬೇಕಾದ್ರೆ ಒಂದು ಟ್ರಕ್ ಏನಾದರೂ ದೊಡ್ಡ ಗಾಡಿ ಬಂದರೆ ಮತ್ತು ಬೇರೆ ಗಾಡಿ ಈ ಸೈಡಿಂದ ಹೋಗೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಎಲ್ಲ ಕಡೆ ಫುಲ್ ಪ್ಯಾಡಿ ಫೀಲ್ಡ್ಸ್ ಇದೆ ಇಲ್ಲಿ, ಮತ್ತು ಕಲ್ಲು. ಸನ್ಸೆಟ್ಟಿಗೆಲ್ಲ ಒಳ್ಳೆ ಪಾಯಿಂಟ್, ಸನ್ಸೆಟ್ ಸನ್ರೈಸಿಗೆ. ಇಲ್ಲೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು, ಚಲೋ ಇತ್ತು ಮಸಾಲೆ ದೋಸೆ. ಅಲ್ಲಿ ಸ್ಟೇ ಹತ್ರ ಮಸಾಲೆ ದೋಸೆ ಎಲ್ಲ ಸಿಗಲ್ಲ, ಬಟ್ ಬಾಕಿ ಸಿಗೋದು ಸ್ವಲ್ಪ ಕಾಸ್ಟ್ಲಿನೇ ಇದೆ. ಮತ್ತು ಹೇಳ್ದಂಗೆ ಕುರಿಗಳು. ನಮ್ಮ ಪಿಲಿಯನ್, ನಮ್ಮ ಫ್ರೆಂಡ್ ಹಿಂದಿ, ನಂದು ಮೋಟಲಾಗ್ ಕನ್ನಡ. ಅವನ ಹತ್ರ ಮಾತಾಡಬೇಕಾದ್ರೆ ಹಿಂದಿಯಲ್ಲಿ, ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಕನ್ನಡದಲ್ಲಿ. ಎಲ್ಲ ಭಾಷೆ ಕಲಿಬೇಕು. ಯಾವನ ಹತ್ರನೂ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಜಾಸ್ತಿ ಕಷ್ಟ ಆಗಬಾರ್ದು. ಕರ್ನಾಟಕ ಕನ್ನಡ ಭಾಷೆ ಮೇಲೆ ರೆಸ್ಪೆಕ್ಟ್ ಇರಬೇಕು, ಅದಂತ ಖಾಲಿ ಕನ್ನಡ ಅಂತ ಇರಬಾರ್ದು. ಯಾಕಂತಂದರೆ ನೀವು ಹೊರಗೆಲ್ಲ ಹೋದಾಗ ತಿರುಗಲಿಕ್ಕೆ ನಿಮಗೆ ಬೇರೆ ಬೇರೆ ಭಾಷೆ ಬಂದರೆ ಚಲೋ ಆಗುತ್ತೆ. ನಾವು ಫಸ್ಟ್ ಹೋಗ್ತಿದ್ದು ವಿರೂಪಾಕ್ಷ ಟೆಂಪಲ್ಗೆ, ಆ ಸೈಡೆಲ್ಲ ಮಾಡಿ ಆಮೇಲೆ ಮಾತುಂಗ ಹಿಲ್ಸಲ್ಲಿ ಸನ್ಸೆಟ್ ನೋಡಬೇಕು. ಆ ಥರ ಕವರ್ ಮಾಡಬೇಕೀಗ. ಅಲ್ಲಿ ಹೋಗಿ ಒಂದು ಸತಿ ಎಲ್ಲ ಹಾಕ್ತೀನಿ ಎಲ್ಲೆಲ್ಲಿ ಹೆಂಗಂತ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿಯೇ ಅಯ್ಯಪ್ಪ. इधर भी एक है,
क्या आने के टाइम आएंगे क्या? हाँ, पहले टेम्पल करके बाद में ऐसे आएंगे फुल, एंड लास्ट में वो सनसेट। इधर ही खाना खाएंगे आज, इधर खाना खाएंगे? इधर ही, मतलब इधर ही कहाँ पे खाएंगे वैसे बोल। ಇಷ್ಟೆಲ್ಲ ದೂರ ನಡ್ಕೋತಿರ್ಬೋದು ಇಸ್ ನಾಟ್ ಈಸಿ, ಮಾತೇ ಇಲ್ಲ. ಬೈಕ್ ಇಲ್ಲ ಸ್ಕೂಟಿ ಬೇಕೇ ಬೇಕು, ಜನ ಸಾಗರ ಎಲ್ಲ ಕಡೆ. ಸರ್, ವಿರೂಪಾಕ್ಷ ಟೆಂಪಲಿಗೆ ಮುಂದೆ ಪಾರ್ಕಿಂಗ್ ಇದೆಯಲ್ಲ, ಇದ್ದರ್ ಇರಕ್ಕೆ हाँ ಒಳಗ ಇಲ್ಲೇ ಇಡ್ತೀನಿ. Guys, welcome back to day 2 in ಹಂಪಿ. ಇವತ್ತು ನಾರ್ತ್ ಸೈಡ್ ಎಲ್ಲ ಕವರ್ ಮಾಡಬೇಕಂತಿದ್ದಾರೆ. ಜಾಸ್ತಿ ಪ್ಲೇಸ್ ಇಲ್ಲ ಇಲ್ಲಿ. ಸಂಜೆ ಕೊರಕಲ್ ರೈಡಿಗೆ ಹೋಗಬೇಕು. ಈಗ ಬೆಳಿಗ್ಗೆ ಏನೇನು ಪ್ಲೇಸ್ ಇದೆಯಲ್ಲ ಅದೆಲ್ಲ ಕವರ್ ಮಾಡಿ ಬರೋದು. ಅಂಜನಾದ್ರಿ ಬೆಟ್ಟ ಅಂತೂ ಆಲ್ರೆಡಿ ಕವರ್ ಆಗಿದೆ ನಮ್ಮದು. ನಿನ್ನೆ ಬೆಳಿಗ್ಗೆ ಹೋಗಿ ಬಂದಿದ್ರು ನಾವು. ಆ ಸೈಡ್ ಸೌತಲ್ಲಿ ಸ್ಟೋನ್ ಚಾರಿಯಟ್, ವಿಠಲ ಟೆಂಪಲ್, ಕ್ವೀನ್ಸ್ ಬಾತ್ ಅದೆಲ್ಲ ಬಾಕಿ ಇದೆ. ಅದು ನಾಳೆ ಕವರ್ ಮಾಡೋಣ ಅಂತ. ನಾಳೆನೂ ಇದೆ ಅಲ್ಲ ನಮಗೆ. ಸೊ ಇವತ್ತು ಈ ಸೈಡ್ ಮಾಡಿ ಜಾಸ್ತಿ ಏನು ಹೊರಗೆ ಹೋಗೋಂಗಿಲ್ಲ, ಆರಾಮ್ಸೆ ರೆಸ್ಟ್ ತಗೊಳ್ಳೋದು. ತುಂಬ ರಶ್ ಇದೆ ಹಂಪಿನೂ. ಬಟ್ ಬೈಕ್ ಇದೆ ಅಲ್ಲ, ಆರಾಮ್ ನುಗ್ಗಿ ನುಗ್ಗಿ ಹೋಗ್ಬೋದು. ಹಾಂ, ಏ ರೋಡ್ ತಾವು ಚಡ್ನೇಕ. ನಾವು ಆ ಸೈಡಿಂದ ಹತ್ಕೊಬಂದಿದ್ದು, ಇದು ಬೇರೆ ಸೈಡ್. ಹಾಂ, ಇಲ್ಲ ಇಲ್ಲಿ ಅಲ್ಲಿದೆ ಬ್ರಿಡ್ಜು. ನಮ್ಮದು ಗಾಂಚಲಿ ನೀರಿಂದ ಹೋಗ್ತಿದ್ದಾರೆ. क्या उधर बच्चे नहा रहे हैं क्या? ओ इधर ही कोराकल राइड है क्या ब्रो? ಕೂತೇನ್ರಿ ಆ ಸೈಡ್ ಹೋಗ್ಲಿ.
ಸರಿ ಐತಿ ಕೂತಿದ್ದೆ ಸರಿ ಇಲ್ಲ ನೀವು ಕಲ್ತಿದ್ದು. ಈ ಸೈಡ್ ಕೂತ್ಬಿಟ್ಟು. ಆ ಸೈಡಿಂದ ಹೋದ್ರೆ ಅಣ್ಣಾರ ಅದು ಯಂತ್ರಧಾರಕ ಟೆಂಪಲ್ ಐತಲ್ಲ, ಹಂಗೆ ಸ್ಟೋನ್ ಚಾರಿಟಿಗೆ ಹೋದ್ರೆ ಎಷ್ಟು ದೂರ ಆಗ್ತೈತಿ? ಈ ಸೈಡಿಂದ ಈಗ ಅಲ್ಲಿ ಯಂತ್ರೋದ್ಧಾರಕ ಟೆಂಪಲ್, ವಿಠ್ಠಲ ಟೆಂಪಲ್ ಈ ಸೈಡ್ ಇದೆ, ಅಲ್ಲೇ ಸ್ಟೋನ್ ಚಾರಿಟಿ ಇದೆ. ಹೀಗೆ ನಡ್ಕೊಂಡು ದೇವರಿಗೆಲ್ಲ ದರ್ಶನ ಮಾಡಿ, ಇದು ಕೋಟಿಲಿಂಗ, ಆ ಸೈಡಿನ ಸುತ್ತ ಹೊಡೆದು ಅಲ್ಲಿ ಹೋಗ್ತಾರೆ. ಅಲ್ಲೋಗಿ ಸ್ಟೋನ್ ಚಾರಿಟಿ ನೋಡ್ಕೊ ಬರ್ತಾರೆ. ಸಿಗೋಣ.